2026ರ ವರ್ಷವು ಉತ್ತರ ನಕ್ಷತ್ರದವರಿಗೆ ಸಮತೋಲನ, ತಾಳ್ಮೆ ಮತ್ತು ದೃಢ ಪ್ರಯತ್ನದ ಪಾಠಗಳನ್ನು ಕಲಿಸುವ ವಿಶೇಷ ಕಾಲವಾಗಲಿದೆ. ಈ ವರ್ಷದಲ್ಲಿ ವೃತ್ತಿ, ಹಣಕಾಸು, ಕುಟುಂಬ ಹಾಗೂ ಆರೋಗ್ಯ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಗತಿ ಸಾಧ್ಯವಾಗುತ್ತದೆ. ಆದರೆ ಅದು ತಕ್ಷಣದ ಯಶಸ್ಸಿನ ರೂಪದಲ್ಲಿರದೆ ನಿಧಾನವಾದ, ಶ್ರದ್ಧೆ ಮತ್ತು ಶಿಸ್ತುಗಳಿಂದ ಸಿದ್ಧಿಯಾಗುವ ರೀತಿಯಲ್ಲಿರುತ್ತದೆ. ಉತ್ತರ ನಕ್ಷತ್ರವು ಸೂರ್ಯನ ಮತ್ತು ವಿಷ್ಣುವಿನ ಪ್ರಭಾವದಲ್ಲಿರುವುದರಿಂದ ಸತ್ಯನಿಷ್ಠೆ, ಜವಾಬ್ದಾರಿ, ಧೈರ್ಯ ಮತ್ತು ಕರ್ತವ್ಯನಿಷ್ಠೆ ಈ ನಕ್ಷತ್ರದವರ ಮುಖ್ಯ ಗುಣಗಳು. 2026ರಲ್ಲಿ ಈ ಗುಣಗಳು ಅವರ ಯಶಸ್ಸಿಗೆ ಮಾರ್ಗದರ್ಶಿಯಾಗಲಿವೆ. ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಈ ವರ್ಷವು ಪ್ರಗತಿ ಮತ್ತು ಸ್ಥಿರತೆಯ ನಿದರ್ಶನವಾಗಲಿದೆ. ಜನವರಿಯಿಂದ ಮಾರ್ಚ್ವರೆಗಿನ ಅವಧಿಯಲ್ಲಿ ಹಿರಿಯರು ಅಥವಾ ಅಧಿಕಾರಿಗಳು ನಿಮ್ಮ ಕಾರ್ಯನಿಷ್ಠೆಯನ್ನು ಗಮನಿಸುತ್ತಾರೆ. ಕೆಲಸದ ಸ್ಥಳದಲ್ಲಿ ನೀವು ತೋರಿಸುವ ಪ್ರಾಮಾಣಿಕತೆ ಮತ್ತು ಶಿಸ್ತಿನಿಂದ ಉನ್ನತ ಅಧಿಕಾರಿಗಳ ವಿಶ್ವಾಸವನ್ನು ಗಳಿಸಬಹುದು. ಕೆಲಸದ ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ಮತ್ತು ನಿರ್ಧಾರಾತ್ಮಕ ಪಾತ್ರಗಳನ್ನು ವಹಿಸುವ ಸಾಧ್ಯತೆಯಿದೆ. ಏಪ್ರಿಲ್ನಿಂದ ಜೂನ್ವರೆಗೆ ಕೆಲವು ಒತ್ತಡಗಳು ಎದುರಾಗಬಹುದಾದರೂ ಅವು ನಿಮಗೆ ಹೊಸ ಪಾಠಗಳನ್ನು ಕಲಿಸುತ್ತವೆ. ವೃತ್ತಿ ಜೀವನದ ಪರಿವರ್ತನೆಯು ಅಕ್ಟೋಬರ್ನ ನಂತರ ಹೆಚ್ಚು ಸ್ಪಷ್ಟವಾಗುತ್ತದೆ. ಬಡ್ತಿ, ಹುದ್ದೆ ಬದಲಾವಣೆ ಅಥವಾ ಹೊಸ ಪ್ರಾಜೆಕ್ಟ್ನ ನೇತೃತ್ವದ ಅವಕಾಶಗಳು ಎದುರಾಗಬಹುದು. ಸ್ವತಂತ್ರ ಉದ್ಯೋಗಿಗಳಾದವರು ಅಥವಾ ವ್ಯಾಪಾರಿಗಳಾದವರು ಹೊಸ ಪಾಲುದಾರಿಕೆಗಳ ಮೂಲಕ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಪ್ರಯತ್ನಿಸಬಹುದು. ಆನ್ಲೈನ್ ವ್ಯವಹಾರ ಅಥವಾ ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರಗಳಲ್ಲಿ ಯಶಸ್ಸು ಕಂಡುಬರುವ ಸಾಧ್ಯತೆಯಿದೆ. ಹಣಕಾಸಿನ ದೃಷ್ಟಿಯಿಂದ 2026ರ ವರ್ಷವು ಮಿತ ವ್ಯಯ ಮತ್ತು ಬುದ್ಧಿವಂತ ಹೂಡಿಕೆಗಳ ಸಮಯವಾಗಲಿದೆ. ವರ್ಷಾರಂಭದಲ್ಲೇ ಜನವರಿ-ಫೆಬ್ರವರಿ ಭೂಮಿ, ಮನೆ ಅಥವಾ ಆಸ್ತಿ ಖರೀದಿ ಸಂಬಂಧಿತ ವಿಚಾರಗಳು ಉದ್ಭವಿಸಬಹುದು. ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲೀನ ಲಾಭವನ್ನು ತರಲಿವೆ. ಆದರೆ ಜುಲೈ-ಆಗಸ್ಟ್ನಿಂದ ಕುಟುಂಬ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ವೆಚ್ಚಗಳು ಹೆಚ್ಚಾಗಬಹುದು. ಇದರಿಂದ ಹಣಕಾಸಿನ ಒತ್ತಡ ಕಾಣಿಸಬಹುದು. ಆದರೂ ಸೆಪ್ಟೆಂಬರ್ನ ನಂತರ ಗುರು ಗ್ರಹದ ಅನುಗ್ರಹದಿಂದ ಹಣದ ಹರಿವು ಸ್ಥಿರಗೊಳ್ಳುತ್ತದೆ. ಡಿಸೆಂಬರ್ ವೇಳೆಗೆ ನೀವು ಹಣದ ಉಳಿತಾಯ ಮತ್ತು ಹೂಡಿಕೆಯ ಶಿಸ್ತುಗಳಿಂದ ಆರ್ಥಿಕ ಭದ್ರತೆಯನ್ನು ಸಾಧಿಸುತ್ತೀರಿ. ಈ ವರ್ಷ ಲಾಟರಿ ಅಥವಾ ತಾತ್ಕಾಲಿಕ ಲಾಭದ ಆಸೆಗಳಿಂದ ದೂರವಿರುವುದು ಒಳಿತು. ಬದಲಿಗೆ ನಿಧಾನವಾದ ಆದರೆ ಖಚಿತವಾದ ಲಾಭದ ಮಾರ್ಗವನ್ನು ಆಯ್ಕೆ ಮಾಡಿ. ಪ್ರೀತಿ ಮತ್ತು ಸಂಬಂಧಗಳ ಕ್ಷೇತ್ರದಲ್ಲಿ ಈ ವರ್ಷವು ಭಾವನಾತ್ಮಕವಾಗಿ ಗಾಢವಾದ ಆದರೆ ಪರಿಶೀಲನೆಯ ಅವಧಿಯಾಗಲಿದೆ. ವಿವಾಹಿತ ದಂಪತಿಗಳಿಗೆ ಈ ವರ್ಷವು ಕುಟುಂಬದ ಜವಾಬ್ದಾರಿಗಳು ಮತ್ತು ಪರಸ್ಪರ ಸಮನ್ವಯದ ಸಮಯವಾಗಿದೆ. ಕೆಲವು ಸಂದರ್ಭಗಳಲ್ಲಿ ಸಂಗಾತಿಯ ಭಾವನೆಗಳು ಅಥವಾ ನಿರೀಕ್ಷೆಗಳ ಬಗ್ಗೆ ತಪ್ಪು ತಿಳುವಳಿಕೆ ಉಂಟಾಗಬಹುದು. ಆದರೆ ಸತ್ಯತೆ ಮತ್ತು ತಾಳ್ಮೆಯೊಂದಿಗೆ ಮಾತನಾಡಿದರೆ ಅವುಗಳು ಸುಲಭವಾಗಿ ಸರಿಯಾಗುತ್ತವೆ. ಸಂಗಾತಿಯೊಂದಿಗೆ ಸಾಮರಸ್ಯ ಕಾಪಾಡಿಕೊಳ್ಳಲು ಈ ವರ್ಷ ಹೆಚ್ಚು ಸಮಯ ಕಳೆಯುವುದು, ಕುಟುಂಬದ ಪ್ರಯಾಣಗಳು ಅಥವಾ ಹವ್ಯಾಸಗಳಲ್ಲಿ ಒಟ್ಟಾಗಿ ಭಾಗವಹಿಸುವುದು ಉಪಯುಕ್ತ. ಅವಿವಾಹಿತರಾದ ಉತ್ತರ ನಕ್ಷತ್ರದವರು 2026ರಲ್ಲಿ ಹೊಸ ಬಾಂಧವ್ಯಗಳತ್ತ ಸಾಗುವ ಸಾಧ್ಯತೆಗಳಿವೆ. ಈ ಸಂಬಂಧಗಳು ಸಾಮಾನ್ಯವಾಗಿ ಸಾಮಾಜಿಕ ಅಥವಾ ವೃತ್ತಿಪರ ವಲಯಗಳ ಮೂಲಕ ಉಂಟಾಗುವವು. ಗುರು ಮತ್ತು ಶುಕ್ರನ ಪ್ರಭಾವದಿಂದ ಪ್ರಾರಂಭವಾದ ಈ ಸಂಬಂಧಗಳು ಸ್ಥಿರತೆ ಮತ್ತು ಪರಸ್ಪರ ಗೌರವದ ನೆಲೆಯಲ್ಲಿ ಬೆಳೆಯುವ ಸಾಧ್ಯತೆಯಿದೆ. ವರ್ಷದ ಅಂತ್ಯದ ವೇಳೆಗೆ ಕೆಲವು ಜನರಿಗೆ ವಿವಾಹ ಯೋಗವು ಪ್ರಬಲವಾಗಿರಬಹುದು. ಕುಟುಂಬದ ಒಪ್ಪಿಗೆಯೊಂದಿಗೆ ವಿವಾಹದ ನಿರ್ಧಾರಗಳು ತೆಗೆದುಕೊಳ್ಳುವಂತಹ ಶುಭ ಸಮಯವು ನವೆಂಬರ್-ಡಿಸೆಂಬರ್ನಲ್ಲಿ ಕಂಡುಬರುತ್ತದೆ. ಆರೋಗ್ಯದ ದೃಷ್ಟಿಯಿಂದ 2026ರ ವರ್ಷವು ಸ್ಥಿರವಾದ ಫಲಿತಾಂಶಗಳನ್ನು ನೀಡುತ್ತದೆ. ಆದರೆ ಅತಿಯಾದ ಒತ್ತಡ ಅಥವಾ ಅನಿಯಮಿತ ಜೀವನ ಶೈಲಿಯಿಂದ ಸಣ್ಣ ತೊಂದರೆಗಳು ಕಾಣಿಸಬಹುದು. ಕೆಲವು ಜನರಿಗೆ ಕಂಠ, ತಲೆ ಅಥವಾ ಕಣ್ಣುಗಳ ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು.
ಈ ಸಮಸ್ಯೆಗಳನ್ನು ತಡೆಯಲು ನಿಯಮಿತ ವ್ಯಾಯಾಮ, ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ ಅತ್ಯಂತ ಉಪಯುಕ್ತ. ಈ ನಕ್ಷತ್ರದವರಲ್ಲಿ ಕೆಲಸದ ಒತ್ತಡದಿಂದ ಮಾನಸಿಕವಾಗಿ ಕಳೆತ ಉಂಟಾಗುವ ಸಾಧ್ಯತೆಯಿದೆ. ಆದ್ದರಿಂದ ಸಮಯಕ್ಕೆ ವಿಶ್ರಾಂತಿ ಪಡೆಯುವುದು ಹಾಗೂ ಕುಟುಂಬದೊಂದಿಗೆ ಸಂತೋಷದಿಂದ ಕಾಲ ಕಳೆಯುವುದು ಆರೋಗ್ಯವನ್ನು ಕಾಪಾಡಲು ಅಗತ್ಯ. 2026ರಲ್ಲಿ ಉತ್ತರ ನಕ್ಷತ್ರದವರ ವಿವಾಹ ಯೋಗವು ವಿಶೇಷವಾಗಿ ಬಲವಾಗಿ ಕಾಣಿಸುತ್ತದೆ. ಆದರೆ ಇದು ತ್ವರಿತವಾಗಿ ಉಂಟಾಗುವ ಬಾಂಧವ್ಯವಲ್ಲ, ಬದಲಿಗೆ ಪರಸ್ಪರ ಅರಿವು, ನಂಬಿಕೆ ಮತ್ತು ಆಳವಾದ ಸಂಬಂಧದ ನೆಲೆಯಲ್ಲಿ ಬೆಳೆಯುವ ಬಾಂಧವ್ಯವಾಗುತ್ತದೆ. ಈ ನಕ್ಷತ್ರದವರ ವಿವಾಹ ಯೋಗವು ಗುರು ಮತ್ತು ಶುಕ್ರ ಗ್ರಹಗಳ ಸಂಚಾರದ ಪ್ರಭಾವದಿಂದ ಪ್ರಬಲವಾಗುತ್ತಿದ್ದು, ವಿಶೇಷವಾಗಿ ವರ್ಷದ ಮಧ್ಯಭಾಗದಿಂದ ಅಂತ್ಯದವರೆಗೆ, ಜುಲೈಯಿಂದ ಡಿಸೆಂಬರ್ವರೆಗೆ ಶುಭವಾದ ಸಮಯವಾಗಿ ಪರಿಗಣಿಸಬಹುದು. 2026ರ ಜನವರಿ-ಮಾರ್ಚ್ ಅವಧಿಯಲ್ಲಿ ಹಿಂದಿನ ವರ್ಷಗಳಲ್ಲಿ ಪ್ರಾರಂಭವಾದ ಸಂಬಂಧಗಳು ಗಂಭೀರ ಹಂತಕ್ಕೆ ತಲುಪುವ ಸಾಧ್ಯತೆಯಿದೆ. ಕೆಲವರಿಗೆ ಪೋಷಕರ ಅಥವಾ ಹಿರಿಯರ ಅನುಮೋದನೆಯೊಂದಿಗೆ ವಿವಾಹ ನಿಶ್ಚಯವಾಗಬಹುದು. ಏಪ್ರಿಲ್-ಜೂನ್ ನಡುವಿನ ಅವಧಿಯಲ್ಲಿ ಗ್ರಹಗಳ ಸ್ಥಿತಿ ಸ್ವಲ್ಪ ಅಸ್ಥಿರವಾಗಿರುವುದರಿಂದ ವಿವಾಹದ ವಿಚಾರದಲ್ಲಿ ಆತುರಪಡಬಾರದು. ಆದರೆ ಈ ಸಮಯದಲ್ಲಿ ನಿಮ್ಮ ಸಂಬಂಧವನ್ನು ಪರೀಕ್ಷಿಸುವ ಸಂದರ್ಭಗಳು ಎದುರಾಗಬಹುದು. ಈ ಪಾಠಗಳು ಭವಿಷ್ಯದಲ್ಲಿ ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಯಾಗಿಸಲು ಸಹಕಾರಿಯಾಗುತ್ತವೆ. ಜುಲೈ ನಂತರ ಶುಕ್ರ ಮತ್ತು ಗುರು ಗ್ರಹಗಳ ಪ್ರಭಾವವು ಬಹಳ ಶಕ್ತಿಯುತವಾಗುತ್ತದೆ. ಇದು ವಿವಾಹ ಅಥವಾ ಶಾಶ್ವತ ಸಂಬಂಧದ ಯೋಗವನ್ನು ತೀವ್ರಗೊಳಿಸುತ್ತದೆ. ಅವಿವಾಹಿತರಿಗೆ ತಮ್ಮ ಕೆಲಸದ ಸ್ಥಳ, ಸಾಮಾಜಿಕ ವಲಯ ಅಥವಾ ಕುಟುಂಬ ಪರಿಚಯದ ಮೂಲಕ ಸೂಕ್ತ ಸಂಗಾತಿ ಪರಿಚಯವಾಗುವ ಸಾಧ್ಯತೆಗಳಿವೆ. ಈ ಸಮಯದಲ್ಲಿ ನೀವು ಭೇಟಿಯಾಗುವ ವ್ಯಕ್ತಿಯು ಕೇವಲ ಪ್ರೇಮ ಪಾತ್ರನಷ್ಟೇ ಅಲ್ಲ, ಜೀವನದ ಪಯಣದಲ್ಲಿ ನಿಮ್ಮ ಜೊತೆ ನಡೆಯುವ ಸ್ನೇಹಿತನೂ ಆಗಬಹುದು. ಅವರೊಂದಿಗೆ ಉಂಟಾಗುವ ಬಂಧವು ಆತ್ಮೀಯ ಮತ್ತು ಪರಸ್ಪರ ಗೌರವದ ನೆಲೆಯಲ್ಲಿ ಬೆಳೆಯುವ ಸಾಧ್ಯತೆಯಿದೆ. ವಿವಾಹಿತ ದಂಪತಿಗಳ ವಿಚಾರದಲ್ಲಿ 2026ರ ವರ್ಷವು ಸಮರಸತೆ ಮತ್ತು ಹೊಸ ಅರಿವುಗಳ ಸಮಯವಾಗುತ್ತದೆ. ವರ್ಷದ ಆರಂಭದಲ್ಲಿ ಸ್ವಲ್ಪ ಅಸಮಾಧಾನ ಅಥವಾ ಪರಸ್ಪರದ ಅರ್ಥದೋಷಗಳು ಎದುರಾಗಬಹುದು. ಆದರೆ ವರ್ಷದ ಮಧ್ಯಭಾಗದಿಂದ ಈ ಎಲ್ಲ ಅಂತರಗಳು ನಿಧಾನವಾಗಿ ಕರಗುತ್ತವೆ. ಕೆಲಸದ ಒತ್ತಡದಿಂದಾಗಿ ಕುಟುಂಬಕ್ಕೆ ನೀಡುವ ಸಮಯ ಕಡಿಮೆ ಆಗಬಹುದಾದರೂ, ಆಗಸ್ಟ್ ನಂತರ ಕುಟುಂಬದ ಸಹವಾಸ ಮತ್ತು ಮೌಖಿಕ ಸಂವಹನದಿಂದ ಬಾಂಧವ್ಯವು ಪುನಃ ಬಲಗೊಳ್ಳುತ್ತದೆ. ಕೆಲವರಿಗೆ 2026ರಲ್ಲಿ ಪರಿಣಯ ಜೀವನದಲ್ಲಿ ಹೊಸ ಹಂತ ಆರಂಭವಾಗುವ ಸಾಧ್ಯತೆಯಿದೆ. ಉದಾಹರಣೆಗೆ, ಮಕ್ಕಳ ಯೋಗ ಅಥವಾ ಕುಟುಂಬ ವಿಸ್ತರಣೆ. ಶುಕ್ರ ಮತ್ತು ಚಂದ್ರನ ಸಕಾರಾತ್ಮಕ ದೃಷ್ಟಿಯಿಂದ ದಂಪತಿಗಳ ಭಾವನಾತ್ಮಕ ಬಂಧವು ಗಾಢವಾಗುತ್ತದೆ. ಸಂಯಮ, ಸಹಾನುಭೂತಿ ಮತ್ತು ಪರಸ್ಪರ ವಿಶ್ವಾಸ ಈ ವರ್ಷ ವಿವಾಹಿತ ಜೀವನದ ಮೂಲಾಧಾರವಾಗಲಿವೆ. ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಉತ್ತರ ನಕ್ಷತ್ರದವರ ವಿವಾಹ ಯೋಗವು ಕೇವಲ ಲೌಕಿಕ ಬಂಧವಲ್ಲ, ಅದು ಆತ್ಮೀಯ ಮತ್ತು ಧಾರ್ಮಿಕ ಹಂತದ ಸಂಧಾನವೂ ಆಗುತ್ತದೆ. ಈ ನಕ್ಷತ್ರದವರು ತಮ್ಮ ಸಂಗಾತಿಯನ್ನು ಕೇವಲ ಜೀವನ ಸಂಗಾತಿಯೆಂದು ನೋಡದೆ, ತಮ್ಮ ಜೀವನ ಯಾತ್ರೆಯ ಆತ್ಮಸಹಚರನಾಗಿ ಕಾಣುವರು. ಒಟ್ಟಿನಲ್ಲಿ 2026ರ ವರ್ಷವು ಉತ್ತರ ನಕ್ಷತ್ರದವರಿಗಾಗಿ ಸ್ಥಿರತೆ, ಜವಾಬ್ದಾರಿ ಮತ್ತು ಯಶಸ್ಸಿನ ನಿರ್ಮಾಣದ ವರ್ಷ. ಶ್ರಮ ಮತ್ತು ನಿಷ್ಠೆಯ ಮಾರ್ಗದಲ್ಲಿ ಮುಂದುವರಿದರೆ ಈ ವರ್ಷವು ನಿಮಗೆ ವೃತ್ತಿ, ಆರ್ಥಿಕತೆ ಮತ್ತು ವೈಯಕ್ತಿಕ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಗಟ್ಟಿ ನೆಲೆಯನ್ನು ಒದಗಿಸುತ್ತದೆ. ನಿಮ್ಮ ಸಹಜ ಶಾಂತ ಸ್ವಭಾವ, ಪ್ರಾಮಾಣಿಕತೆ ಮತ್ತು ದೃಢನಿಶ್ಚಯವೇ ಈ ವರ್ಷ ನಿಮ್ಮ ಯಶಸ್ಸಿನ ಕೀಲಿಕೈಯಾಗಲಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.